ಬಾಗಲಕೋಟೆಯಲ್ಲಿ ಶುಭ ಸೂಚನೆ ಉಮೇಶ್ ಮೇಟಿಯವರ ಕಡೆಗಿದೆ. ದಾವಣಗೆರೆಯಲ್ಲಿ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರಿಗೆ ಶುಭ ಸೂಚನೆ ಆರಂಭದಲ್ಲಿ ಕಾಣ್ತಾ ಇದೆ. 118 107 ಪಶ್ಚಿಮ ಬಂಗಾಳದಲ್ಲಿ ಈಗ ಮುನ್ನಡೆ ಮತ್ತು ಹಿನ್ನಡೆಯ ಡೀಟೇಲ್. ಪಶ್ಚಿಮ ಬಂಗಾಳದಲ್ಲಿ ಫಸ್ಟ್ ಫೇಸ್ ಏನು ಚುನಾವಣೆ ನಡೆದಿತ್ತು ನಾರ್ತ್ ಬೆಂಗಾಲ್, ಅಲ್ಲಿ ಬಿಜೆಪಿ ಹೆಚ್ಚು ಕಡಿಮೆ 50%ಗಿಂತ ಜಾಸ್ತಿ ಸೀಟ್ಗಳಲ್ಲಿ ಮುನ್ನಡೆ ಕಾಯ್ದುಕೊಳ್ತಾ ಇದೆ. ಸುಮಾರು 152 ಕ್ಷೇತ್ರಗಳಲ್ಲಿ ಫಸ್ಟ್ ಫೇಸ್ ಹಿಂದೂ ಬಾಹುಳ್ಯ ಕ್ಷೇತ್ರಗಳು ಅಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದ್ರೆ, ಎರಡನೇ ಫೇಸ್ ಅಲ್ಲಿ ಟಿಎಂಸಿ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳು ಅಲ್ಲಿ ಟಿಎಂಸಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. 118 ಬಿಜೆಪಿ, 107 ಟಿಎಂಸಿ. ಟಿವಿಕೆ 34 ಕ್ಷೇತ್ರಗಳಲ್ಲಿ ಮುನ್ನಡೆ. ತಮಿಳುನಾಡಿನಲ್ಲಿ ನಟ ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಟ್ರೆಂಡ್ಗಳಲ್ಲಿ 2ನೇ ಸ್ಥಾನ. ಎಐಎಡಿಎಂಕೆನ ಹಿಮ್ಮೆಟ್ಟಿಸಿ ಟಿವಿಕೆ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಈಗ ಮತ್ತೆ ನಂಬರ್ ನೋಡ್ತಾ ಇದ್ದೀರಿ, 36 ಕ್ಷೇತ್ರಗಳಲ್ಲಿ ಟಿವಿಕೆ ಮುನ್ನಡೆಯಲ್ಲಿದೆ. ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಕೊಳತ್ತೂರು ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಸ್ಟಾಲಿನ್ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾರ ವಿರುದ್ಧ? ಟಿವಿಕೆಯ ಕ್ಯಾಂಡಿಡೇಟ್ ವಿರುದ್ಧ, ಟಿವಿಕೆ ಅಭ್ಯರ್ಥಿಯ ವಿರುದ್ಧ ಸ್ಟಾಲಿನ್ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರ ಪುತ್ರ ಚಪಕ್ನಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಕೊಳತ್ತೂರು ಕ್ಷೇತ್ರದಲ್ಲಿ ಈ ಕಡೆ ಉದಯನಿಧಿ ಸ್ಟಾಲಿನ್ ಚೆಪಾಕ್ನಲ್ಲಿ ಹಿನ್ನಡೆ. ತಂದೆ ಮಗ ಇಬ್ರು ಕೂಡ ಈ ಹಂತದಲ್ಲಿ ಹಿನ್ನಡೆಯಲ್ಲಿದ್ದಾರೆ. ಟಿವಿಕೆ 37 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಈ ರಿಸಲ್ಟ್ ಇದೇ ರೀತಿಯ ಟ್ರೆಂಡ್ ಏನಾದರೂ ಫಲಿತಾಂಶವಾಗಿ ಬದಲಾಯಿತು ಅಂತಾದ್ರೆ ತಮಿಳುನಾಡು ಬಹಳ ಇಂಟ್ರೆಸ್ಟಿಂಗ್ ಟರ್ನ್ ಅನ್ನು ಪಡ್ಕೊಳ್ಳುತ್ತೆ ಫಲಿತಾಂಶದ ನಂತರ. ಪುದುಚೇರಿಯಲ್ಲಿ ಯಾವುದೇ ಬದಲಾವಣೆಗಳು ಕಾಣ್ತಾ ಇಲ್ಲ. ಈಗ ಅಲ್ಲಿ ಎನ್ಡಿಎ ಅಧಿಕಾರಕ್ಕೆ ಏರುವಂತ ಸಾಧ್ಯತೆಗಳು ಕಾಣ್ತಾ ಇದೆ ಈ ಹಂತದಲ್ಲಿ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಉಮೇಶ್ ಮೇಟಿ 6000 ಓಟನ್ನು ಪಡೆದರು. ವೀರಣ್ಣ ಚರಂತಿಮಠ ಗಿಂತ 3207 ಮತಗಳ ಮುನ್ನಡೆಯನ್ನ ಉಮೇಶ್ ಮೇಟಿ ಈ ಹಂತದಲ್ಲಿ ಪಡ್ಕೊಂಡಿರೋದು. 3000 ಲೀಡ್ ಅಲ್ಲಿ ಇದ್ದಾರೆ. 6106 ಮತಗಳು ಉಮೇಶ್ ಮೇಟಿಗೆ, 2899 ಓಟು ವೀರಣ್ಣ ಚರಂತಿಮಠಿಗೆ. 3200 ಲೀಡ್ ಅಲ್ಲಿ ಇದ್ದಾರೆ. ಕೇರಳದಲ್ಲಿ ಯುಡಿಎಫ್ ನ ಗಳಿಕೆ ಜಾಸ್ತಿ ಆಗ್ತಾ ಇದೆ. 70 ಕ್ಷೇತ್ರಗಳಲ್ಲಿ ಯುಡಿಎಫ್ ಮುನ್ನಡೆಯಲ್ಲಿದೆ. ಕೇರಳದಲ್ಲಿ 61 ಕ್ಷೇತ್ರದಲ್ಲಿ ಎಲ್ಡಿಎಫ್, ಪಿಣರಾಯಿ ವಿಜಯನ್ ನೇತೃತ್ವದ ಎಲ್ಡಿಎಫ್ 61 ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದೆ. ಕೇರಳದಲ್ಲಿ ಒಂದು ಹಂತದಲ್ಲಿ ಎಲ್ಡಿಎಫ್ ಮುನ್ನಡೆಯನ್ನ ಸಾಧಿಸಿತ್ತು. ಈಗ ಮತ್ತೆ ಯುಡಿಎಫ್ ಮುನ್ನಡೆಯಲ್ಲಿದೆ ಈ ಹಂತದಲ್ಲಿ. ಟಿವಿಕೆಯ ನಂಬರ್ಸ್ ಗೈನ್ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. 39 ಕ್ಷೇತ್ರಗಳಲ್ಲಿ ಟಿವಿಕೆ ಮುನ್ನಡೆಯಲ್ಲಿದೆ. ತಮಿಳುನಾಡಲ್ಲಿ ಅಣ್ಣಾ ಡಿಎಂಕೆ 34 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಡಿಎಂಕೆ 55 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. 118 ಮ್ಯಾಜಿಕ್ ನಂಬರ್. ಬಿಜೆಪಿ ತನ್ನ ಗಳಿಕೆಯನ್ನು ಹೆಚ್ಚು ಮಾಡಿಕೊಳ್ಳುತ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ 120ರಲ್ಲಿ ಮುನ್ನಡೆಯಲ್ಲಿದೆ ಬಿಜೆಪಿ, 120. ಅಸ್ಸಾಂನಲ್ಲಿ ಕುತೂಹಲ ಕಾಣ್ತಾ ಇಲ್ಲ. ಅಸ್ಸಾಂನಲ್ಲಿ ಹಿಮಂತ ಬಿಸ್ವಾ ಶರ್ಮಾ ನಾಗಾಲೋಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗ್ತಿಲ್ಲ. ಮೊದಲ ಅವಧಿಗೆ ಸರ್ಬಾನಂದ ಸೋನೋವಾಲ್ ಮುಖ್ಯಮಂತ್ರಿಯಾದರು. ಎರಡನೇ ಅವಧಿಗೆ ಅವರನ್ನ ಕೇಂದ್ರ ರಾಜಕಾರಣಕ್ಕೆ ಕಳಿಸಿ ಹಿಮಂತ್ ಬಿಸ್ವಾ ಶರ್ಮಾ ಅವರಿಗೆ ಅವಕಾಶವನ್ನ ಕೊಡಲಾಯಿತು. ಈಗ 3ನೇ ಅವಧಿಗೆ ಬಿಜೆಪಿಯಲ್ಲಿ ಗೆಲ್ಲುವಂತ ಮುನ್ಸೂಚನೆ. ಉಮೇಶ್ ಮೇಟಿ ಮುನ್ನಡೆಯಲ್ಲಿದ್ದಾರೆ ಕರ್ನಾಟಕದ ಬಾಗಲಕೋಟೆ. ಆರು 6106 ಮತಗಳು ಉಮೇಶ್ ಮೇಟಿಗೆ ಬಂದಿದ್ರೆ 2899 ಮತಗಳು ವೀರಣ್ಣ ಚರಂತಿಮಠ್ಗೆ. ವೀರಣ್ಣ ಕೇರಳದಲ್ಲಿ ಮ್ಯಾಜಿಕ್ ನಂಬರ್ ದಾಟಿದ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್. ಕೇರಳದಲ್ಲಿ ಮ್ಯಾಜಿಕ್ ನಂಬರ್ ದಾಟಿದ 72 ಕ್ಷೇತ್ರಗಳಲ್ಲಿ ಯುಡಿಎಫ್ ಮುನ್ನಡೆ.
71 ಮ್ಯಾಜಿಕ್ ನಂಬರ್ ಕೇರಳದಲ್ಲಿ. LDF 58ರಲ್ಲಿ ಮುನ್ನಡೆ. 8 ಕ್ಷೇತ್ರಗಳಲ್ಲಿ ಕೇರಳದಲ್ಲಿ ಬಿಜೆಪಿ ನೇತೃತ್ವದ NDA ಮುನ್ನಡೆಯಲ್ಲಿದೆ. UDF 72 ಕ್ಷೇತ್ರಗಳಲ್ಲಿ, 58 ಕ್ಷೇತ್ರಗಳಲ್ಲಿ LDF, 8 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ ಕೇರಳದಲ್ಲಿ.